ಅಬೇ ಲೈಟ್ ಆಫ್ ಮಾಡ್ರು. ಟಾರ್ ತಗೊಂಡಿದ್ದಾನೆಲ್ಲ ಟ್ರೀಟ್ ಕೇಳ್ರು. ಪೆಟ್ರೋಲ್ ಬಂಕ್ ಬಂದ್ ಡಿಸ್ಕೌಂಟ್ ಕೇಳ್ತಿದ್ದೆ. ಬೈಕ್ ಎಲ್ಲ ಓಡಾಡ್ತಿದೆ ಇಲ್ಲಿ. ನೋಡಿರೋ ಡ್ಯಾಮ್ ನೇ ನೋಡೋಣ ಅಂದ್ಬಿಟ್ಟು ಡಿಸೈಡ್ ಮಾಡ್ತಿದ್ದಾರೆ. ಹಾಯ್ ನಮಸ್ತೆ ಎಲ್ಲರಿಗೂ, ಇದು ನನ್ನ ಮೊದಲನೆಯ ವ್ಲಾಗ್. ವೆಲ್ಕಮ್ ಟು ವ್ಲಾಗ್ ವಿತ್ ಸಿನ್. ಈ ವ್ಲಾಗ್ ಅಲ್ಲಿ ನಾವೆಲ್ಲ ಹೋಗ್ತಿದೀವಿ ಅಂತ ಆಲ್ರೆಡಿ ನೀವೆಲ್ಲ ತಮಿಳಿನಲ್ಲಿ ನೋಡಿರ್ತೀರಾ. ಸೊ ಅಲ್ಲಿ ನಾವ್ ಹೇಗೆ ಎಂಜಾಯ್ ಮಾಡ್ತೀವಿ, ಏನೇನೆಲ್ಲ ಮಾಡ್ತೀವಿ ಅಂತ ನೋಡೋಣ ಬನ್ನಿ. ಅರ್ಪಿದೀರ ರಂಜಿತ್ ಟಾರ್ ತಗೊಂಡಿದ್ದಾನೆಲ್ಲ ಟ್ರೀಟ್ ಕೇಳ್ರು. ಹೌದಾ ಪಾಪ ಹಾಕಿದ್ದೆ ನೀನು. ಎಲ್ಲರೂ ಬಂದಾಯ್ತು. ಇವಾಗ ಡೀಸೆಲ್ ಹಾಕ್ಸ್ಕೊಂಡು ಇಲ್ಲಿಂದ ನಮ್ ಜರ್ನಿ ಸ್ಟಾರ್ಟ್ ಆಗುತ್ತೆ. ನಮ್ ಪರಿಚಯ ಎಲ್ಲ ನಿಮ್ಗೆ ಬರೋ ವ್ಲಾಗ್ಸ್ ಅಲ್ಲಿ ಗೊತ್ತಾಗುತ್ತೆ. ಕೆಲಸ ಮಾಡೋ ನೀನೇ ಒಂದ್ 2 ದಿನ ಇಲ್ಲಿ ಅಲ್ಲ, ಪೆಟ್ರೋಲ್ ಬಂಕ್ ಬಂದ್ ಡಿಸ್ಕೌಂಟ್ ಕೇಳ್ತಿದ್ದೆ. ಆಮೇಲೆ ಬಂದ್ಬೋದು ಟ್ರಿಪ್ ಇಂದ ಬಂದ್ಬಿಟ್ಟು ಒಂದ್ 4 ದಿನ ಕೆಲಸ ಮಾಡೋತೀವಿ. ನೋಡು 4 ಜನ ಇದ್ದೀವಿ. ಇದು ಅಲ್ಲಿ ಡ್ಯಾಶ್ ಬೋರ್ಡ್ ಅಲ್ಲಿ ಹಾಕೊಂಡ್ರು ನಾ ಆಮೇಲೆ ಇಸ್ಕೊಂತೀನಿ. ಅಷ್ಟು ದೊಡ್ಡ ಕಂಪನಿ ನಾನು ಇಲ್ಲ ಗುರು. ನಂದೇ ಆದ ಬೇರೆ ಟೈಮ್ ಐತೆ. ನಾವ್ ಎಲ್ಲಿ ಹೋಗ್ತಿದೀವೋ ಇವಾಗ? ನೋಡಿ ಊಟಿನ ಇಲ್ಲ ಕೊಡೈಕೆನಲ್. ಫೈನಲಿ ರೋಡ್ ಎಲ್ಲಿ ಸಿಕ್ಕಿದ್ರೆ ಅಲ್ಲಿ ಹೋಗೋಣ. ಊಟಿ ಕೊಡೈಕೆನಲ್ ಎಲ್ಲ ಪ್ಲಾನ್ ಮಾಡಿ ಬುಕ್ ಮಾಡಿ ರಿಫಂಡ್ ಸಿಗ್ದಂಗೆ 3000 ನಾಮ ಹಾಕೊಂಡು ಇವಾಗ ಬೇರೆ ಕಡೆ ಹೋಗ್ತಾ ಇದ್ದೀವಿ. ನಾವೇ ನಾಮ ಹಾಕೊಂಡು ಇವ್ರು ಊಟ ತಿನ್ಬೇಕು ಅಂತ ಹೇಳಿದ್ರು. ಸೊ ಅದಕ್ಕೆ ಇಲ್ಲಿ ಕಾರ್ ನಿಲ್ಸಿದ್ರು. ಊಟ ಸಿಗ್ದಾನೆ ಇದೆ, ಬಟ್ ದೋಸೆ ಯಾರಿಗೂ ಬೇಡ ಅನ್ಬಿಟ್ಟು ಎಲ್ಲ ವಾಪಸ್ ಹೋಗ್ತಾ ಇದ್ರು. ಹೌದೌದು, ತುಂಬಾ ಡಯಟ್ ಅಲ್ಲಿ ಇದಾರೆಲ್ಲ. ಒಂದ್ ವಾರ ಡಯಟ್ ಮಾಡ್ತಾರೆ ಎಲ್ಲರೂ. ನಾನು ಮೈಸೂರು ರೋಡ್ ಎಂಟರ್ ಆಗ್ತಿದ್ದಂಗೆ ಫುಲ್ ನಿದ್ದೆ ಮಾಡ್ತಿದ್ದೆ. ಬ್ಯಾಕ್ ಸೈಡ್ ಹೋಗ್ಬಿಟ್ಟು ಆಲ್ರೆಡಿ ಲೈಕ್ ಟೈಮಿಂಗ್ಸ್ 1 o'clock ಅನ್ಸುತ್ತೆ, 1:12 ಆಗಿತ್ತು. ಸೊ ನಾವು ಹೋಗಿ ಚೆನ್ನಾಗಿ ನಿದ್ದೆ ಮಾಡ್ತಿದ್ದೆ. ಇವರೆಲ್ಲ ಅಲ್ಲಿ ನಿಲ್ಲಿಸಿ ಕಾಫಿ ಟೀ ಎಲ್ಲ ಕುಡ್ಕೊಂಡು ಇದ್ರು. ಅಲ್ಲಿಂದ ನಾವು ನಾಗರಹೊಳೆ ಫಾರೆಸ್ಟ್ ಅಲ್ಲಿ ಎಂಟರ್ ಆದೋ. ನಾನು ಮಲಗಿಬಿಟ್ಟಿದ್ನಲ್ಲ, ಸೊ ಆನೆ ನಾನು ಎಂಡ್ ಮೂಮೆಂಟಲ್ಲಿ ನೋಡಿದೆ ಹೋಗ್ತಾ ಇದ್ದಿದ್ದು 3-4 ಇತ್ತಂತೆ. ಆದಷ್ಟು ಸೇಫ್ ಆಗಿರ್ರಿ. ಆ ಕಡೆ ಈ ಕಡೆ ನೋಡ್ರಪ್ಪ. ನಾವು ಎಷ್ಟು ಗಂಟೆಗೆ ರೀಚ್ ಆಗಿದ್ದು? 5:15ಗೆಲ್ಲ ನಾವು ಇವಾಗ ವಯನಾಡಲ್ಲಿ ಇದ್ದೀವಿ. ವಯನಾಡ್ ರೀಚ್ ಆಗಿ ನಾನು ಮಲಗಿದೆ. ನಾನು ಫುಲ್ ನಿದ್ದೆ ಮಾಡಿ ಇವಾಗ ಎದ್ದಿದ್ದೀವಿ. ನಾವು ಇವಾಗ ವಯನಾಡಲ್ಲಿ ಉಡುಪಿ ಗ್ರ್ಯಾಂಡ್ ಬಂದಿದ್ದೀವಿ ಟಿಫನ್ ಮಾಡೋದಕ್ಕೆ. ಮಾರ್ನಿಂಗ್ 7:30 ಆಗಿದೆ. ಶಕ್ತಿನೇ ಇರೋದು 12 o'clock. ಸೊ 12 o'clock ವರೆಗೂ ವೆಯ್ಟ್ ಮಾಡಬೇಕು. ಇಲ್ಲೇ ಫ್ರೆಶ್ ಅಪ್ ಆಗಿ ಇವಾಗ ಯಾವ್ದಾದ್ರು 1-2-3 ಪ್ಲೇಸಸ್ ನೋಡೋಣ ಅಂದ್ಬಿಟ್ಟು ಚೆಕ್ ಮಾಡ್ತಾ ಇದ್ದೀವಿ. ನೋಡೋಣ ಎಲ್ಲಿ ಕರ್ಕೊಂಡು ಹೋಗ್ತಿದ್ದಾರೆ? ಕೇವ್ಗೆ ಹೋಗ್ಬೇಕು. ಕಾರಲ್ಲಿ ಆಕ್ಚುಲಿ ನನ್ನನ್ನು ಬಿಟ್ರೆ ರಂಜಿತ್ತೆ ತುಂಬಾ ನಿದ್ದೆ ಮಾಡಿದ್ದು. ಇನ್ನೂ ನಿದ್ದೆ ಹೊಡಿತಿದ್ದಾನೆ. ಎಲ್ಲಾರು ಟಿಫನ್ ಬಂದು ಇವಾಗೂ ನಿದ್ದೆ ಮಾಡ್ತಿದ್ದಾನೆ. ಅರ್ಪಿತ್ ನಿದ್ದೆನೇ ಮಾಡಿಲ್ಲ. ದರ್ಶು ಅಂತೂ ಸ್ವಲ್ಪ ನಿದ್ದೆ ಮಾಡ್ದ. ಅದಕ್ಕೆ ನೆನ್ಸ್ಕೊಂಡು ಬಂದ. ಇವಾಗ ನಿದ್ದೆ ಮಾಡಿ ಎದ್ದು ಬಂದ. ನಾವು ಬೇಗ ರೀಚ್ ಆಗಿದ್ವಲ್ಲ, ಸೊ ಅದಕ್ಕೆ ಅಂಕಲ್ನ ಕೇಳ್ತಿದ್ದು ಏನಾದ್ರು ಬೇರೆ ಸ್ಪೆಷಲ್ ಪ್ಲೇಸಸ್ ಇದೆಯಾ ಇಲ್ಲಿ ನೋಡೋದಕ್ಕೆ ಅಂತ. ಅವಾಗ ಅವರು ನಾವು ಹೋಗಿ ಸ್ಟೇ ಆಗ್ತಿರೋ ಇಲ್ಲ ಹತ್ರ ರೀಸೆಂಟಾಗಿ ಟೈಗರ್ ಮತ್ತು ಎಲಿಫೆಂಟ್ ಬಂದು 4 ಜನ ಸತ್ತೋಗಿದ್ರು. ಸೊ ಆ ಇನ್ಸಿಡೆಂಟ್ ಎಲ್ಲ ಎಕ್ಸ್ಪ್ಲೇನ್ ಮಾಡ್ತಿದ್ರು. ನನಗೆ ನಿಜ ಭಯ ಆಗ್ತಿತ್ತು. ಅದರಲ್ಲಿ ಅರ್ಪಿತ್ ಎಲ್ಲ ನನಗೆ ತುಂಬಾ ಲೈಕ್ ಎದುರಿಸ್ತಾ ಇದ್ರು. ಬಟ್ ನೋಡೋಣ ಹೇಗಿದೆ ವಿಲ್ಲ ಅಂತ. ಯಾರು ಇರ್ತಾರೆ? ನಾವು ಆಕ್ಚುಲಿ ಸಾಟರ್ಡೆ ಮಾರ್ನಿಂಗ್ ಬಿಡ್ಬೇಕು ಅಂತ ಅನ್ಕೊಂಡಿದ್ದೀವಿ. ಬಟ್ ಎಲ್ಲ ಸಡನ್ ಆಗಿ ಪ್ಲಾನ್ ಮಾಡಿ ಫ್ರೈಡೆ ನೈಟು ಬಿಟ್ಬಿಟ್ಟು ಇಲ್ಲಿ 5:15ಗೆಲ್ಲ ವಯನಾಡ್ ರೀಚ್ ಆಗಿದ್ದೀವಿ. ಬಟ್ ಇವಾಗ ಎಲ್ಲ ಹೋಗೋದು ಅಂತ ಗೊತ್ತಾಗ್ದಂಗೆ ಸುಮ್ಮನೆ ಕಾಲ್ ಕೂತ್ಕೊಂಡು ಸುತ್ತಾಡ್ತಿದ್ದೀವಿ. ಸುಮ್ಮನೆ ರೌಂಡ್ ಹೊಡಿತಾ ಇದ್ದೀವಿ. ನೋಡಿರೋದೆಲ್ಲ ಜಾಗ ವಯನಾಡ್ ಆಲ್ರೆಡಿ ನಂದು ಒಂದು 7-8 ಸರಿ ಆಗೋಗಿದೆ ವಯನಾಡ್ ನೋಡಿರೋದೆ. ಬಾಣಾಸುರ ಸ್ಪೈಸಸ್ ಲೈವ್ ಚಾಕ್ಲೇಟ್ ಮಾಡ್ತಾರೆ. ಬಾಣಾಸುರ ಡ್ಯಾಮ್ ಮುಂದೆ ಇರೋದು. ಸೊ ಫೈನಲಿ ನೋಡಿರೋ ಡ್ಯಾಮ್ ನೇ ನೋಡೋಣ ಅಂದ್ಬಿಟ್ಟು ಡಿಸೈಡ್ ಮಾಡ್ತಿದ್ದಾರೆ.
ಇನ್ನೇನ್ ಮಾಡ್ತೀವಿ, ಹೋಗಿ ಅದೇ ಇಡ್ಲಿ ಅದೇ ವಡೆ. 11 o'clock ಚೆಕ್ ಇನ್ ಇರೋದು, ಬೇರೆ ಯಾರೋ ಗೆಸ್ಟ್ ಇರೋದ್ರಿಂದ ಅದು ಸಿಂಗಲ್ ಇಂಡಿವಿಜುವಲ್ ವಿಲ್ಲಾ ಆಗಿರೋದ್ರಿಂದ ಈ ನನ್ ಮಕ್ಳು ಕರ್ಕೊಂಡ್ ಚೆಕ್ ಇನ್ ಆಗಕ್ ಆಗಲ್ಲ. ಈ ರೋಡಲ್ಲಿ ಅವಾಗ್ಲಿಂದ 5 ಸರಿ ರೌಂಡ್ ಹೊಡೆದಿದ್ದಾರೆ ಆ ಚಿಕ್ಕ ಬ್ರಿಡ್ಜಿಗೆ. ಅಪ್ಪ ಯಾವ ಗೊತ್ತು ಅಡ್ಡ ಸುದ್ದಿಯಲ್ಲಿ ಬಂದ್ರೆ ಬ್ರಿಡ್ಜ್ಗೋಸ್ಕರ ಅವಾಗ್ಲಿಂದ ರೌಂಡ್ ಹೊಡೋದು, ಆ ಕಡೆಯಿಂದ ಈ ಕಡೆ, ಈ ಕಡೆಯಿಂದ ಆ ಕಡೆ. ಅದ್ ಯಾವ್ದೋ ಒಂದು ಇದಿದೆಯಲ್ಲ ಸುದೀಪ್ ಅವ್ರದ್ದು ಸಾಂಗು, ಅದಿದೆ. ಹಾ ನಾನು ಆಡ್ತೀನಿ, ನೀವೆಲ್ಲ ಕುತ್ಕೊಳ್ಳಿ. ಬೈಕ್ ಎಲ್ಲ ಓಡಾಡ್ತಿದೆ ಇಲ್ಲಿ ಈ ಬ್ರಿಡ್ಜ್ ಮೇಲೆ. ಮೇ ಬಿ ಆ ಕಡೆ ಪ್ಲೇಸ್ಗೆ ಹೋಗೋದಿಕ್ಕೆ ಇದೊಂದೇ ವೇ ಏನೇನೋ. ಬೈಕಲ್ಲಿ ಹೋಗಿ ಇದ್ದಾರೆ. ನಾವು ತುಂಬ ಸರಿ ವಯನಾಡಿಗೆ ಬಂದು ಎಲ್ಲ ಪ್ಲೇಸಸ್ ಆಲ್ರೆಡಿ ನೋಡಿದ್ದೀವಿ. ಸೊ ಆನ್ ದ ವೇ ನಮ್ಮ ವಿಲ್ಲಾಗ್ ಹೋಗುವಾಗ ಇಲ್ಲೊಂದು ಬ್ರಿಡ್ಜ್ ಸಿಗುತ್ತೆ ಅಂತ ಹೇಳಿದ್ರು. ಸೊ ಅಲ್ಲಿ ಅಟ್ಲೀಸ್ಟ್ ಫೋಟೋಶೂಟ್ ಎಲ್ಲ ಮಾಡ್ಕೊಂಡು ಹೋಗೋಣ, ಇಲ್ಲ ಅಥವಾ ಇನ್ನು ಟೈಮ್ ಇದೆ ಅಂದ್ಬಿಟ್ಟು ಎಲ್ಲರೂ ಅಲ್ಲಿ ನಿಲ್ಲಿಸಿ. ಚೆನ್ನಾಗಿತ್ತು ಬ್ರಿಡ್ಜ್ ಆ್ಯಕ್ಚುಲಿ, ಅಂದರೆ ಫೋಟೋಸ್ಗೆ ಒಂಥರ ಪೀಸ್ ಆಗಿತ್ತು. ಈ ಕಡೆಯಿಂದ ಆ ಕಡೆ ಎಲ್ಲ ವೆಹಿಕಲ್ಸ್ ನೋಡಲ್ಲ, ಬ್ರಿಡ್ಜ್ ಕೂಡ ಓಡಾಡ್ತಿರುತ್ತೆ. ಎಲ್ಲ ಹಂಗೆ ಒಂದೆರಡು ಫೋಟೋಸ್ ತಕ್ಕೊಂಡು ಒಂದು ಸ್ವಲ್ಪ ಒಂದು ½ an hour to 1 hour ಅಲ್ಲೇ ಟೈಮ್ ಸ್ಪೆಂಡ್ ಮಾಡಿಬಿಟ್ಟು. ಇದು ಯಾವ ಬ್ರಿಡ್ಜ್ ಅಂತ ಗೊತ್ತಿಲ್ಲ, ಬಟ್ ಚೆನ್ನಾಗಿದೆ. ಕೇರಳಕ್ಕೆ ಬಂದಾಗ, ವಯನಾಡಿಗೆ ಬಂದಾಗ ಯಾರಾದರೂ ಈ ಆನ್ ದ ವೇ ಯಾವ ಪ್ಲೇಸು, ಇದು ಪ್ಲೇಸ್ ನೇಮೇನೋ ಚೆನ್ನಾಗಿದೆ, ಪ್ಲೇಸ್ ಪೀಸ್ಫುಲ್ ಆಗಿದೆ. ಅಲ್ಲಿ ನಮ್ಮ ಓಲ್ಡ್ ಮಂಕ್ ಬರ್ತಿದ್ದಾರೆ, ಧೀರಜ್. ಏನ್ ಹೇಳುದು ನಾನು ಕೇಳಿಸ್ಕೊಳ್ಳಿಲ್ಲ ಇವಾಗ ಅವನು ಹೇಳಿದ್ದು. ಏನ್ ಹೇಳ್ದೆ ಇನ್ನೊಂದ್ಸರಿ ಹೇಳಿ, ನಾನು ಕೇಳಿಸ್ಕೊಳ್ಳಿಲ್ಲ. ಓಕೆ ಓಕೆ ಬೇಡ. ನಿಮ್ಮ ಬಾಮೈದನ ಬಗ್ಗೆ ನಿನಗೆ ಹೇಳೋಣ ಬಾಮೈದ ಹೇಳಿದ್ದು. ನಂಗೆ ಬಾಮೈದ ತಮ್ಮ ಅಂದ್ರು ಬಾಮೈದನೇ ಆಗ್ಬೇಕಲ್ಲ. ಈ ಕಡೆ ಬಾಣ. ಕೇರಳದಲ್ಲಿ ಏನ್ ಇಷ್ಟ ಅಂತ ಕೇಳಿದ್ರೆ ಲವ್ ಸ್ಟೋರೀಸ್ ಇಷ್ಟ ನಮ್ಗೆ. ನನಗೆ ಮನೆಗಳು ಇಷ್ಟ. ಚೆನ್ನಾಗಿದೆ, ಇದು ಒಂಥರ ಪೀಸ್ಫುಲ್ ಆಗಿದೆ. ಇದನ್ನ ಕಟ್ ಮಾಡ್ಬಿಟ್ಟವ್ರೆ. ಇಲ್ಲಿಂದ ನೆಕ್ಸ್ಟ್ ನಾವು ಕಲ್ಪೆಟ್ಟ ಸಿಟಿಗೆ ಹೋಗ್ತಾ ಇದ್ದೀವಿ. ಅಂದರೆ ಸ್ವಲ್ಪ ಗ್ರಾಸರೀಸ್ ಎಲ್ಲ ಶಾಪ್ ಮಾಡಬೇಕಾಗಿತ್ತು, ನಾವೇ ಕುಕ್ ಮಾಡ್ಕೊಳ್ತಾ ಇದ್ದೀವಿ. ಇವ್ರು ನನ್ನನ್ನು ತುಂಬಾ ಟೀಸ್ ಮಾಡ್ತಾ ಇದ್ರು, ನಾನು ಸಾಂಗ್ ಹೇಳ್ತಿದ್ದೆ. ನಾನು ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಇನ್ನು ಏನೇನು ಮಾಡ್ತೀವಿ, ಇವೆಲ್ಲ ಹೇಗಿದೆ ಎಲ್ಲ ನಿಮಗೆ ತೋರಿಸ್ಕೊಡ್ತೀನಿ ನೆಕ್ಸ್ಟ್ ವ್ಲಾಗಲ್ಲಿ. ಪ್ಲೀಸ್ ಎಲ್ಲರೂ ಲೈಕ್ ಮಾಡಿ, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.